ನೋಡಿ, ಒಂದು ನಾನು ಹೇಳ್ತೀನಿ, ಎಲ್ಲ ಒಬ್ಬ ಪ್ರಧಾನಮಂತ್ರಿ ಮ್ಯಾಚ್ಯೂರ್ಡ್ ಇದ್ದರೆ, ಇವತ್ತು ಮೋದಿಜಿಯವರು ಮ್ಯಾಚ್ಯೂರ್ಡ್ ಇದ್ದಾರೆ, ಮ್ಯಾಚ್ಯೂರ್ಡ್ ಲೀಡರ್ ಇದ್ದಾರೆ. ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ನಾನು ಬರೀ ಬಾಯಿ ಮಾತಿಂದ ಉತ್ತರ ಕೊಡೋದಲ್ಲ, ಕೃತಿಯಿಂದ ಉತ್ತರ ಕೊಡಲಿಕ್ಕೆ ಸಾಧ್ಯತೆ ಅದನ್ನು ಮೋದಿಜಿಯವರು ಮಾಡ್ತಾರೆ ಡೆಫಿನೆಟ್ಲಿ. ಈಗ ಮೊನ್ನೆ ರಾಹುಲ್ ಗಾಂಧಿ ಹೇಳಿದರು, ಇಲ್ಲ ಟ್ರಂಪ್ ಸುಳ್ಳು ಹೇಳ್ತದೆ ಅಂತ ಹೇಳ್ರಿ ಅಂತೇಳಿ. ಅವ್ರು ಹೇಳ್ದಂಗೆ ಹೇಳ್ಬೇಕನ್ನೋ ಒಂದೇ ಮಾತನ್ನು ಹೇಳಿದರು ಮೋದಿಜಿಯವರು. ಏನಂದರೆ, ಈ ಯುದ್ಧ ನಿಲ್ಲಿಸಿಕೆ, ಪಾಕಿಸ್ತಾನ ಜೊತೆ ಯುದ್ಧ ನಿಲ್ಲಿಸಲಿಕ್ಕೆ ಇವತ್ತು ಜಗತ್ತಿನ ಯಾವುದೇ ಲೀಡರು ನನಗೆ ಹೇಳಿಲ್ಲ ಅಂತ ಹೇಳಿದರು. ಅದರಲ್ಲಿ ಟ್ರಂಪು ಬರ್ತಾನೆ. ಇವು ಸ್ಪೆಸಿಫಿಕ್ ಆಗಿ ಟ್ರಂಪ್ ಸುಳ್ಳು ಹೇಳಿದ ಅಂತ ಹೇಳ್ರಿ ಅಂತ ನೀವು ಹೇಳ್ದಂಗೆ ಹೇಳ್ಬೇಕನ್ನೋ ಒಂದು ಮ್ಯಾಚ್ಯೂರ್ಡ್ ಆಗಿ ಏನು ಹೇಳಬೇಕು, ಹೇಳಿಕೆ ಕೊಡಬೇಕು, ಅದನ್ನು ಮೋದಿಯವರು ಅಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಒಬ್ಬ ಪ್ರಧಾನಮಂತ್ರಿಯಾಗಿ ಈ ವಿಚಾರದಲ್ಲಿ, ವ್ಯಾಪಾರ ವಹಿವಾಟು ವಿಚಾರದಲ್ಲಿ ಯಾವುದೇ ದುಡುಕಿನ ನಿರ್ಧಾರ ಮಾಡಲಾರ್ದೇ ಭಾರತ ದೇಶದ ಹಿತಾಸಕ್ತಿಯನ್ನು, ಇಲ್ಲೇ ವ್ಯಾಪಾರ ಉದ್ಯಮದ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಏನು ತಂತ್ರ ಮಾಡಬೇಕು ಆ ತಂತ್ರವನ್ನು ಮೋದಿಜಿಯವರು ಮಾಡೇ ಮಾಡ್ತಾರೆ. ಈಗ ಟ್ರಂಪ್ ಆ ಹೇಳಿಕೆ ಕೊಟ್ಟಿದ್ದಾನೆ, ಈ ಹೇಳಿಕೆ ಕೊಟ್ಟಿದ್ದಾನೆ, ನಾಳೆ ಮತ್ತೊಂದು ಹೇಳಿಕೆ ಇರ್ತದೆ ಟ್ರಂಪ್ ಅವ್ರದ್ದು, ನಾಳೆ ವಿಡ್ರಾ ಮಾಡಿಲ್ಲ ಅಂತ ಹೇಳ್ಬೋದು. ಅದಕ್ಕಾಗಿ ಟ್ರಂಪ್ ಅವರ ಒಂದೇನಾಗಿ ಚೈಲ್ಡಿಶ್ ಆಗಿದೆ ಹೇಳಿಕೆಗಳು, ಭಾಳಷ್ಟು ಯಾರೂ ಗಂಭೀರವಾಗಿ ತೆಗೆದುಕೊಳ್ಳೋದಂಥ ಪರಿಸ್ಥಿತಿ ಬಂದದ್ದು ಟ್ರಂಪ್ ಅವ್ರದ್ದು. ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆದಾಗ ಹಿಂದೆ ಬಿಗಿನಿಂಗ್ ಅವ್ರು ಅಧಿಕಾರಕ್ಕೆ ಬಂದುಕೊಳ್ಳಿ ಹೇಳಿದರು, ಆಮೇಲೆ ವಿಡ್ರಾ ಮಾಡಿದರು, ಸ್ಟೇ ಮಾಡಿದರು, ಈ ಮತ್ತೆ ನಾಳಿಂದ ಇವತ್ತಿನ ಜಾರಿ ಅಂತ ಹೇಳ್ತಾನೆ. ಅದಕ್ಕೆ ಅವ್ರದ್ದು ಏನಿದೆ ಅವ್ರು ಮಾಡ್ಕೊಳ್ಳಿ. ಆದರೆ ಇಡೀ ಜಗತ್ತಿನ ಅಮೇರಿಕ ಒಂದೇ ದೇಶ ಅಲ್ಲ ವ್ಯಾಪಾರ ಉದ್ಯಮ ಮಾಡಲಿಕ್ಕೆ, ಬೇರೆ ಬೇರೆ ದೇಶಗಳಿದ್ದಾವೆ. ಅದಕ್ಕೆ ಪರ್ಯಾಯವಾದಂಥ ಮಾರ್ಗವನ್ನು ಮೋದಿಜಿಯವರ ಸಂಪುಟ ಅದು ನಿರ್ಧಾರ ಕೈಕೊತಾರೆ, ಸರಿಯಾದ ನಿರ್ಧಾರ ಕೈಕೊತಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಡೆಫಿನೆಟ್ಲಿ ಅದು ಯಾವುದೇ ರೀತಿಯಾದಂಥ ಪರಿಣಾಮ ಆಗದ ರೀತಿಯಲ್ಲಿ ಆಡಳಿತ ನಡೆಸುವಂಥ ಶಕ್ತಿ ಮೋದಿಜಿಯವರಿಗಿದೆ. ನೋಡಿ, ಒಂದು ನಾನು ಹೇಳ್ತೀನಿ, ಎಲ್ಲ ಒಬ್ಬ ಪ್ರಧಾನಮಂತ್ರಿ ಮ್ಯಾಚ್ಯೂರ್ಡ್ ಇದ್ದರೆ, ಇವತ್ತು ಮೋದಿಜಿಯವರು ಮ್ಯಾಚ್ಯೂರ್ಡ್ ಇದ್ದಾರೆ, ಮ್ಯಾಚ್ಯೂರ್ಡ್ ಲೀಡರ್ ಇದ್ದಾರೆ. ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ನಾನು ಬರೀ ಬಾಯಿ ಮಾತಿಂದ ಉತ್ತರ ಕೊಡೋದಲ್ಲ, ಕೃತಿಯಿಂದ ಉತ್ತರ ಕೊಡಲಿಕ್ಕೆ ಸಾಧ್ಯತೆ ಅದನ್ನು ಮೋದಿಜಿಯವರು ಮಾಡ್ತಾರೆ ಡೆಫಿನೆಟ್ಲಿ. ಈಗ ಮೊನ್ನೆ ರಾಹುಲ್ ಗಾಂಧಿ ಹೇಳಿದರು, ಇಲ್ಲ ಟ್ರಂಪ್ ಸುಳ್ಳು ಹೇಳ್ತದೆ ಅಂತ ಹೇಳ್ರಿ ಅಂತೇಳಿ. ಅವ್ರು ಹೇಳ್ದಂಗೆ ಹೇಳ್ಬೇಕನ್ನೋ ಒಂದೇ ಮಾತನ್ನು ಹೇಳಿದರು ಮೋದಿಜಿಯವರು. ಏನಂದರೆ, ಈ ಯುದ್ಧ ನಿಲ್ಲಿಸಿಕೆ, ಪಾಕಿಸ್ತಾನ ಜೊತೆ ಯುದ್ಧ ನಿಲ್ಲಿಸಲಿಕ್ಕೆ ಇವತ್ತು ಜಗತ್ತಿನ ಯಾವುದೇ ಲೀಡರು ನನಗೆ ಹೇಳಿಲ್ಲ ಅಂತ ಹೇಳಿದರು. ಅದರಲ್ಲಿ ಟ್ರಂಪು ಬರ್ತಾನೆ. ಇವು ಸ್ಪೆಸಿಫಿಕ್ ಆಗಿ ಟ್ರಂಪ್ ಸುಳ್ಳು ಹೇಳಿದ ಅಂತ ಹೇಳ್ರಿ ಅಂತ ನೀವು ಹೇಳ್ದಂಗೆ ಹೇಳ್ಬೇಕನ್ನೋ ಒಂದು ಮ್ಯಾಚ್ಯೂರ್ಡ್ ಆಗಿ ಏನು ಹೇಳಬೇಕು, ಹೇಳಿಕೆ ಕೊಡಬೇಕು, ಅದನ್ನು ಮೋದಿಯವರು ಅಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಒಬ್ಬ ಪ್ರಧಾನಮಂತ್ರಿಯಾಗಿ ಈ ವಿಚಾರದಲ್ಲಿ, ವ್ಯಾಪಾರ ವಹಿವಾಟು ವಿಚಾರದಲ್ಲಿ ಯಾವುದೇ ದುಡುಕಿನ ನಿರ್ಧಾರ ಮಾಡಲಾರ್ದೇ ಭಾರತ ದೇಶದ ಹಿತಾಸಕ್ತಿಯನ್ನು, ಇಲ್ಲೇ ವ್ಯಾಪಾರ ಉದ್ಯಮದ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಏನು ತಂತ್ರ ಮಾಡಬೇಕು ಆ ತಂತ್ರವನ್ನು ಮೋದಿಜಿಯವರು ಮಾಡೇ ಮಾಡ್ತಾರೆ. ಈಗ ಟ್ರಂಪ್ ಆ ಹೇಳಿಕೆ ಕೊಟ್ಟಿದ್ದಾನೆ, ಈ ಹೇಳಿಕೆ ಕೊಟ್ಟಿದ್ದಾನೆ, ನಾಳೆ ಮತ್ತೊಂದು ಹೇಳಿಕೆ ಇರ್ತದೆ ಟ್ರಂಪ್ ಅವ್ರದ್ದು, ನಾಳೆ ವಿಡ್ರಾ ಮಾಡಿಲ್ಲ ಅಂತ ಹೇಳ್ಬೋದು. ಅದಕ್ಕಾಗಿ ಟ್ರಂಪ್ ಅವರ ಒಂದೇನಾಗಿ ಚೈಲ್ಡಿಶ್ ಆಗಿದೆ ಹೇಳಿಕೆಗಳು, ಭಾಳಷ್ಟು ಯಾರೂ ಗಂಭೀರವಾಗಿ ತೆಗೆದುಕೊಳ್ಳೋದಂಥ ಪರಿಸ್ಥಿತಿ ಬಂದದ್ದು ಟ್ರಂಪ್ ಅವ್ರದ್ದು. ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆದಾಗ ಹಿಂದೆ ಬಿಗಿನಿಂಗ್ ಅವ್ರು ಅಧಿಕಾರಕ್ಕೆ ಬಂದುಕೊಳ್ಳಿ ಹೇಳಿದರು, ಆಮೇಲೆ ವಿಡ್ರಾ ಮಾಡಿದರು, ಸ್ಟೇ ಮಾಡಿದರು, ಈ ಮತ್ತೆ ನಾಳಿಂದ ಇವತ್ತಿನ ಜಾರಿ ಅಂತ ಹೇಳ್ತಾನೆ. ಅದಕ್ಕೆ ಅವ್ರದ್ದು ಏನಿದೆ ಅವ್ರು ಮಾಡ್ಕೊಳ್ಳಿ. ಆದರೆ ಇಡೀ ಜಗತ್ತಿನ ಅಮೇರಿಕ ಒಂದೇ ದೇಶ ಅಲ್ಲ ವ್ಯಾಪಾರ ಉದ್ಯಮ ಮಾಡಲಿಕ್ಕೆ, ಬೇರೆ ಬೇರೆ ದೇಶಗಳಿದ್ದಾವೆ. ಅದಕ್ಕೆ ಪರ್ಯಾಯವಾದಂಥ ಮಾರ್ಗವನ್ನು ಮೋದಿಜಿಯವರ ಸಂಪುಟ ಅದು ನಿರ್ಧಾರ ಕೈಕೊತಾರೆ, ಸರಿಯಾದ ನಿರ್ಧಾರ ಕೈಕೊತಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಡೆಫಿನೆಟ್ಲಿ ಅದು ಯಾವುದೇ ರೀತಿಯಾದಂಥ ಪರಿಣಾಮ ಆಗದ ರೀತಿಯಲ್ಲಿ ಆಡಳಿತ ನಡೆಸುವಂಥ ಶಕ್ತಿ ಮೋದಿಜಿಯವರಿಗಿದೆ. ನೋಡಿ, ಒಂದು ನಾನು ಹೇಳ್ತೀನಿ, ಎಲ್ಲ ಒಬ್ಬ ಪ್ರಧಾನಮಂತ್ರಿ ಮ್ಯಾಚ್ಯೂರ್ಡ್ ಇದ್ದರೆ, ಇವತ್ತು ಮೋದಿಜಿಯವರು ಮ್ಯಾಚ್ಯೂರ್ಡ್ ಇದ್ದಾರೆ, ಮ್ಯಾಚ್ಯೂರ್ಡ್ ಲೀಡರ್ ಇದ್ದಾರೆ. ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ನಾನು ಬರೀ ಬಾಯಿ ಮಾತಿಂದ ಉತ್ತರ ಕೊಡೋದಲ್ಲ, ಕೃತಿಯಿಂದ ಉತ್ತರ ಕೊಡಲಿಕ್ಕೆ ಸಾಧ್ಯತೆ ಅದನ್ನು ಮೋದಿಜಿಯವರು ಮಾಡ್ತಾರೆ ಡೆಫಿನೆಟ್ಲಿ. ಈಗ ಮೊನ್ನೆ ರಾಹುಲ್ ಗಾಂಧಿ ಹೇಳಿದರು, ಇಲ್ಲ ಟ್ರಂಪ್ ಸುಳ್ಳು ಹೇಳ್ತದೆ ಅಂತ ಹೇಳ್ರಿ ಅಂತೇಳಿ. ಅವ್ರು ಹೇಳ್ದಂಗೆ ಹೇಳ್ಬೇಕನ್ನೋ ಒಂದೇ ಮಾತನ್ನು ಹೇಳಿದರು ಮೋದಿಜಿಯವರು. ಏನಂದರೆ, ಈ ಯುದ್ಧ ನಿಲ್ಲಿಸಿಕೆ, ಪಾಕಿಸ್ತಾನ ಜೊತೆ ಯುದ್ಧ ನಿಲ್ಲಿಸಲಿಕ್ಕೆ ಇವತ್ತು ಜಗತ್ತಿನ ಯಾವುದೇ ಲೀಡರು ನನಗೆ ಹೇಳಿಲ್ಲ ಅಂತ ಹೇಳಿದರು. ಅದರಲ್ಲಿ ಟ್ರಂಪು ಬರ್ತಾನೆ. ಇವು ಸ್ಪೆಸಿಫಿಕ್ ಆಗಿ ಟ್ರಂಪ್ ಸುಳ್ಳು ಹೇಳಿದ ಅಂತ ಹೇಳ್ರಿ ಅಂತ ನೀವು ಹೇಳ್ದಂಗೆ ಹೇಳ್ಬೇಕನ್ನೋ ಒಂದು ಮ್ಯಾಚ್ಯೂರ್ಡ್ ಆಗಿ ಏನು ಹೇಳಬೇಕು, ಹೇಳಿಕೆ ಕೊಡಬೇಕು, ಅದನ್ನು ಮೋದಿಯವರು ಅಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಒಬ್ಬ ಪ್ರಧಾನಮಂತ್ರಿಯಾಗಿ ಈ ವಿಚಾರದಲ್ಲಿ, ವ್ಯಾಪಾರ ವಹಿವಾಟು ವಿಚಾರದಲ್ಲಿ ಯಾವುದೇ ದುಡುಕಿನ ನಿರ್ಧಾರ ಮಾಡಲಾರ್ದೇ ಭಾರತ ದೇಶದ ಹಿತಾಸಕ್ತಿಯನ್ನು, ಇಲ್ಲೇ ವ್ಯಾಪಾರ ಉದ್ಯಮದ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಏನು ತಂತ್ರ ಮಾಡಬೇಕು ಆ ತಂತ್ರವನ್ನು ಮೋದಿಜಿಯವರು ಮಾಡೇ ಮಾಡ್ತಾರೆ. ಈಗ ಟ್ರಂಪ್ ಆ ಹೇಳಿಕೆ ಕೊಟ್ಟಿದ್ದಾನೆ, ಈ ಹೇಳಿಕೆ ಕೊಟ್ಟಿದ್ದಾನೆ, ನಾಳೆ ಮತ್ತೊಂದು ಹೇಳಿಕೆ ಇರ್ತದೆ ಟ್ರಂಪ್ ಅವ್ರದ್ದು, ನಾಳೆ ವಿಡ್ರಾ ಮಾಡಿಲ್ಲ ಅಂತ ಹೇಳ್ಬೋದು. ಅದಕ್ಕಾಗಿ ಟ್ರಂಪ್ ಅವರ ಒಂದೇನಾಗಿ ಚೈಲ್ಡಿಶ್ ಆಗಿದೆ ಹೇಳಿಕೆಗಳು,
ಭಾಳಷ್ಟು ಯಾರೂ ಗಂಭೀರವಾಗಿ ತೆಗೆದುಕೊಳ್ಳೋದಂಥ ಪರಿಸ್ಥಿತಿ ಬಂದದ್ದು ಟ್ರಂಪ್ ಅವ್ರದ್ದು. ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆದಾಗ ಹಿಂದೆ ಬಿಗಿನಿಂಗ್ ಅವ್ರು ಅಧಿಕಾರಕ್ಕೆ ಬಂದ್ಕೊಳ್ಳಿ ಹೇಳಿದರು, ಆಮೇಲೆ ವಿಡ್ರಾ ಮಾಡಿದರು, ಸ್ಟೇ ಮಾಡಿದರು. ಈ ಮತ್ತೆ ನಾಳಿಂದ ಇವತ್ತಿನ ಜಾರಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರದ್ದು ಏನಿದೆ ಅವ್ರು ಮಾಡ್ಕೊಳ್ಳಿ. ಆದರೆ ಇಡೀ ಜಗತ್ತಿನ ಅಮೇರಿಕ ಒಂದೇ ದೇಶ ಅಲ್ಲ ವ್ಯಾಪಾರ ಉದ್ಯಮ ಮಾಡಲಿಕ್ಕೆ, ಬೇರೆ ಬೇರೆ ದೇಶಗಳಿದ್ದಾವೆ. ಅದಕ್ಕೆ ಪರ್ಯಾಯವಾದಂಥ ಮಾರ್ಗವನ್ನು ಮೋದಿಜಿಯವರ ಸಂಪುಟ ಅದು ನಿರ್ಧಾರ ಕೈಗೊಳ್ತಾರೆ, ಸರಿಯಾದ ನಿರ್ಧಾರ ಕೈಗೊಳ್ತಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಡೆಫಿನೆಟ್ಲಿ ಅದು ಯಾವುದೇ ರೀತಿಯಾದಂಥ ಪರಿಣಾಮ ಆಗದ ರೀತಿಯಲ್ಲಿ ಆಡಳಿತ ನಡೆಸುವಂಥ ಶಕ್ತಿ ಮೋದಿಜಿಯವರಿಗಿದೆ. ನೋಡಿ, ಒಂದು ನಾನು ಹೇಳ್ತೀನಿ, ಒಬ್ಬ ಪ್ರಧಾನಮಂತ್ರಿ ಮ್ಯಾಚ್ಯೂರ್ಡ್ ಇದ್ದರೆ, ಇವತ್ತು ಮೋದಿಜಿಯವರು ಮ್ಯಾಚ್ಯೂರ್ಡ್ ಲೀಡರ್ ಇದ್ದಾರೆ. ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ನಾನು ಬರೀ ಬಾಯಿ ಮಾತಿಂದ ಉತ್ತರ ಕೊಡೋದಲ್ಲ, ಕೃತಿಯಿಂದ ಉತ್ತರ ಕೊಡಲಿಕ್ಕೆ ಸಾಧ್ಯತೆ ಅದನ್ನು ಮೋದಿಜಿಯವರು ಮಾಡ್ತಾರೆ ಡೆಫಿನೆಟ್ಲಿ. ಈಗ ಮಾನ್ಯ ರಾಹುಲ್ ಗಾಂಧಿ ಹೇಳಿದರು, ಇಲ್ಲ ಟ್ರಂಪ್ ಸುಳ್ಳು ಹೇಳ್ತದೆ ಅಂತ ಹೇಳ್ರಿ ಅಂತೇಳಿ. ಅವ್ರು ಹೇಳ್ದಂಗೆ ಹೇಳ್ಬೇಕು ನಾವು. ಒಂದೇ ಮಾತನ್ನು ಹೇಳಿದರು ಮೋದಿಜಿಯವರು, ಏನಂದರೆ ಈ ಯುದ್ಧ ನಿಲ್ಲಿಸಲಿಕ್ಕೆ, ಪಾಕಿಸ್ತಾನ ಜೊತೆ ಯುದ್ಧ ನಿಲ್ಲಿಸಲಿಕ್ಕೆ ಇವತ್ತು ಜಗತ್ತಿನ ಯಾವುದೇ ಲೀಡರು ನನಗೆ ಹೇಳಿಲ್ಲ ಅಂತ ಹೇಳಿದರು. ಅದರಲ್ಲಿ ಟ್ರಂಪು ಬರ್ತಾನೆ. ಇವು ಸ್ಪೆಸಿಫಿಕ್ ಆಗಿ ಟ್ರಂಪ್ ಸುಳ್ಳು ಹೇಳಿದ ಅಂತ ಹೇಳ್ರಿ ಅಂತ ನೀವು ಹೇಳ್ದಂಗೆ ಹೇಳ್ಬೇಕ ನಾವು. ಒಂದು ಮ್ಯಾಚ್ಯೂರ್ಡ್ ಆಗಿ ಏನು ಹೇಳಬೇಕು, ಹೇಳಿಕೆ ಕೊಡಬೇಕು, ಅದನ್ನು ಮೋದಿಯವರು ಅಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಒಬ್ಬ ಪ್ರಧಾನಮಂತ್ರಿಯಾಗಿ ಈ ವಿಚಾರದಲ್ಲಿ, ವ್ಯಾಪಾರ ವಹಿವಾಟು ವಿಚಾರದಲ್ಲಿ ಯಾವುದೇ ದುಡುಕಿನ ನಿರ್ಧಾರ ಮಾಡಲಾರ್ದೇ ಭಾರತ ದೇಶದ ಹಿತಾಸಕ್ತಿಯನ್ನು, ಇಲ್ಲೇ ವ್ಯಾಪಾರ ಉದ್ಯಮದ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಏನು ತಂತ್ರ ಮಾಡಬೇಕು ಆ ತಂತ್ರವನ್ನು ಮೋದಿಜಿಯವರು ಮಾಡೇ ಮಾಡ್ತಾರೆ. ಈಗ ಟ್ರಂಪ್ ಆ ಹೇಳಿಕೆ ಕೊಟ್ಟಿದ್ದಾನೆ, ಈ ಹೇಳಿಕೆ ಕೊಟ್ಟಿದ್ದಾನೆ, ನಾಳೆ ಮತ್ತೊಂದು ಹೇಳಿಕೆ ಇರ್ತದೆ ಟ್ರಂಪ್ ಅವ್ರದ್ದು, ನಾಳೆ ವಿಡ್ರಾ ಮಾಡಿಲ್ಲ ಅಂತ ಹೇಳ್ಬೋದು. ಅದಕ್ಕಾಗಿ ಟ್ರಂಪ್ ಅವರ ಒಂದೇನಾಗಿ ಚೈಲ್ಡಿಶ್ ಆಗಿದೆ ಹೇಳಿಕೆಗಳು, ಭಾಳಷ್ಟು ಯಾರೂ ಗಂಭೀರವಾಗಿ ತೆಗೆದುಕೊಳ್ಳೋದಂಥ ಪರಿಸ್ಥಿತಿ ಬಂದದ್ದು ಟ್ರಂಪ್ ಅವ್ರದ್ದು. ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆದಾಗ ಹಿಂದೆ ಬಿಗಿನಿಂಗ್ ಅವ್ರು ಅಧಿಕಾರಕ್ಕೆ ಬಂದ್ಕೊಳ್ಳಿ ಹೇಳಿದರು, ಆಮೇಲೆ ವಿಡ್ರಾ ಮಾಡಿದರು, ಸ್ಟೇ ಮಾಡಿದರು. ಈ ಮತ್ತೆ ನಾಳಿಂದ ಇವತ್ತಿನ ಜಾರಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರದ್ದು ಏನಿದೆ ಅವ್ರು ಮಾಡ್ಕೊಳ್ಳಿ. ಆದರೆ ಇಡೀ ಜಗತ್ತಿನ ಅಮೇರಿಕ ಒಂದೇ ದೇಶ ಅಲ್ಲ ವ್ಯಾಪಾರ ಉದ್ಯಮ ಮಾಡಲಿಕ್ಕೆ, ಬೇರೆ ಬೇರೆ ದೇಶಗಳಿದ್ದಾವೆ. ಅದಕ್ಕೆ ಪರ್ಯಾಯವಾದಂಥ ಮಾರ್ಗವನ್ನು ಮೋದಿಜಿಯವರ ಸಂಪುಟ ಅದು ನಿರ್ಧಾರ ಕೈಗೊಳ್ತಾರೆ, ಸರಿಯಾದ ನಿರ್ಧಾರ ಕೈಗೊಳ್ತಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಡೆಫಿನೆಟ್ಲಿ ಅದು ಯಾವುದೇ ರೀತಿಯಾದಂಥ ಪರಿಣಾಮ ಆಗದ ರೀತಿಯಲ್ಲಿ ಆಡಳಿತ ನಡೆಸುವಂಥ ಶಕ್ತಿ ಮೋದಿಜಿಯವರಿಗಿದೆ. ನೋಡಿ, ಒಂದು ನಾನು ಹೇಳ್ತೀನಿ, ಒಬ್ಬ ಪ್ರಧಾನಮಂತ್ರಿ ಮ್ಯಾಚ್ಯೂರ್ಡ್ ಇದ್ದರೆ, ಇವತ್ತು ಮೋದಿಜಿಯವರು ಮ್ಯಾಚ್ಯೂರ್ಡ್ ಲೀಡರ್ ಇದ್ದಾರೆ. ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ನಾನು ಬರೀ ಬಾಯಿ ಮಾತಿಂದ ಉತ್ತರ ಕೊಡೋದಲ್ಲ, ಕೃತಿಯಿಂದ ಉತ್ತರ ಕೊಡಲಿಕ್ಕೆ ಸಾಧ್ಯತೆ ಅದನ್ನು ಮೋದಿಜಿಯವರು ಮಾಡ್ತಾರೆ ಡೆಫಿನೆಟ್ಲಿ. ಈಗ ಮಾನ್ಯ ರಾಹುಲ್ ಗಾಂಧಿ ಹೇಳಿದರು, ಇಲ್ಲ ಟ್ರಂಪ್ ಸುಳ್ಳು ಹೇಳ್ತದೆ ಅಂತ ಹೇಳ್ರಿ ಅಂತೇಳಿ. ಅವ್ರು ಹೇಳ್ದಂಗೆ ಹೇಳ್ಬೇಕು ನಾವು. ಒಂದೇ ಮಾತನ್ನು ಹೇಳಿದರು ಮೋದಿಜಿಯವರು, ಏನಂದರೆ ಈ ಯುದ್ಧ ನಿಲ್ಲಿಸಲಿಕ್ಕೆ, ಪಾಕಿಸ್ತಾನ ಜೊತೆ ಯುದ್ಧ ನಿಲ್ಲಿಸಲಿಕ್ಕೆ ಇವತ್ತು ಜಗತ್ತಿನ ಯಾವುದೇ ಲೀಡರು ನನಗೆ ಹೇಳಿಲ್ಲ ಅಂತ ಹೇಳಿದರು. ಅದರಲ್ಲಿ ಟ್ರಂಪು ಬರ್ತಾನೆ. ಇವು ಸ್ಪೆಸಿಫಿಕ್ ಆಗಿ ಟ್ರಂಪ್ ಸುಳ್ಳು ಹೇಳಿದ ಅಂತ ಹೇಳ್ರಿ ಅಂತ ನೀವು ಹೇಳ್ದಂಗೆ ಹೇಳ್ಬೇಕ ನಾವು. ಒಂದು ಮ್ಯಾಚ್ಯೂರ್ಡ್ ಆಗಿ ಏನು ಹೇಳಬೇಕು, ಹೇಳಿಕೆ ಕೊಡಬೇಕು, ಅದನ್ನು ಮೋದಿಯವರು ಅಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಒಬ್ಬ ಪ್ರಧಾನಮಂತ್ರಿಯಾಗಿ ಈ ವಿಚಾರದಲ್ಲಿ, ವ್ಯಾಪಾರ ವಹಿವಾಟು ವಿಚಾರದಲ್ಲಿ ಯಾವುದೇ ದುಡುಕಿನ ನಿರ್ಧಾರ ಮಾಡಲಾರ್ದೇ ಭಾರತ ದೇಶದ ಹಿತಾಸಕ್ತಿಯನ್ನು, ಇಲ್ಲೇ ವ್ಯಾಪಾರ ಉದ್ಯಮದ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಏನು ತಂತ್ರ ಮಾಡಬೇಕು ಆ ತಂತ್ರವನ್ನು ಮೋದಿಜಿಯವರು ಮಾಡೇ ಮಾಡ್ತಾರೆ. ಈಗ ಟ್ರಂಪ್ ಆ ಹೇಳಿಕೆ ಕೊಟ್ಟಿದ್ದಾನೆ, ಈ ಹೇಳಿಕೆ ಕೊಟ್ಟಿದ್ದಾನೆ, ನಾಳೆ ಮತ್ತೊಂದು ಹೇಳಿಕೆ ಇರ್ತದೆ ಟ್ರಂಪ್ ಅವ್ರದ್ದು, ನಾಳೆ ವಿಡ್ರಾ ಮಾಡಿಲ್ಲ ಅಂತ ಹೇಳ್ಬೋದು. ಅದಕ್ಕಾಗಿ ಟ್ರಂಪ್ ಅವರ ಒಂದೇನಾಗಿ ಚೈಲ್ಡಿಶ್ ಆಗಿದೆ ಹೇಳಿಕೆಗಳು, ಭಾಳಷ್ಟು ಯಾರೂ ಗಂಭೀರವಾಗಿ ತೆಗೆದುಕೊಳ್ಳೋದಂಥ ಪರಿಸ್ಥಿತಿ ಬಂದದ್ದು ಟ್ರಂಪ್ ಅವ್ರದ್ದು. ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆದಾಗ ಹಿಂದೆ ಬಿಗಿನಿಂಗ್ ಅವ್ರು ಅಧಿಕಾರಕ್ಕೆ ಬಂದ್ಕೊಳ್ಳಿ ಹೇಳಿದರು, ಆಮೇಲೆ ವಿಡ್ರಾ ಮಾಡಿದರು, ಸ್ಟೇ ಮಾಡಿದರು. ಈ ಮತ್ತೆ ನಾಳಿಂದ ಇವತ್ತಿನ ಜಾರಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರದ್ದು ಏನಿದೆ ಅವ್ರು ಮಾಡ್ಕೊಳ್ಳಿ. ಆದರೆ ಇಡೀ ಜಗತ್ತಿನ ಅಮೇರಿಕ ಒಂದೇ ದೇಶ ಅಲ್ಲ ವ್ಯಾಪಾರ ಉದ್ಯಮ ಮಾಡಲಿಕ್ಕೆ, ಬೇರೆ ಬೇರೆ ದೇಶಗಳಿದ್ದಾವೆ. ಅದಕ್ಕೆ ಪರ್ಯಾಯವಾದಂಥ ಮಾರ್ಗವನ್ನು ಮೋದಿಜಿಯವರ ಸಂಪುಟ ಅದು ನಿರ್ಧಾರ ಕೈಗೊಳ್ತಾರೆ, ಸರಿಯಾದ ನಿರ್ಧಾರ ಕೈಗೊಳ್ತಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಡೆಫಿನೆಟ್ಲಿ ಅದು ಯಾವುದೇ ರೀತಿಯಾದಂಥ ಪರಿಣಾಮ ಆಗದ ರೀತಿಯಲ್ಲಿ ಆಡಳಿತ ನಡೆಸುವಂಥ ಶಕ್ತಿ ಮೋದಿಜಿಯವರಿಗಿದೆ.